ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಆಗಿರುತ್ತೆ ನಾನು ಓದಿರುವಂತಹ ಡಿಗ್ರಿ ಕಾಲೇಜ್ ಕುಮದತಿ ಫಸ್ಟ್ ಗ್ರೇಡ್ ಕಾಲೇಜ್. ಬನ್ನಿ, ತುಂಬ ಮೆಮೊರೀಸ್ ಇದ್ದಾವೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾನು ಫಸ್ಟ್ ಡೇ ಕಾಲೇಜಿಗೆ ಹೋದಾಗ ನಾವು ಫಸ್ಟ್ ರೂಮಲ್ಲಿ ನನ್ನ ಫ್ರೆಂಡ್ ತೋರಿಸ್ತಾ ಇದ್ದೀನಲ್ಲ, ಅದೇ ಒಂದು ರೂಮಲ್ಲಿ ನಮಗೆಲ್ಲರಿಗೂ ಗುಡ್ಡ ಹಾಕ್ಸ್ಬಿಟ್ಟಿದ್ರು. ಇದು ಫಸ್ಟ್ ಫ್ಲೋರು. ನೆಕ್ಸ್ಟ್ ಇದು ನಮ್ಮ ಒಂದು ಫೀಲ್ಡು, ಡಿಗ್ರಿ ಕಾಲೇಜ್ ಅವ್ರದ್ದು. ನನ್ನ ಇಡೀ ಲೈಫಲ್ಲಿ ಯಾವುದು ಬೆಸ್ಟ್ ಮೆಮೊರಿ ಅಂತ ಕೇಳಿದರೆ ನಾನು ಹೇಳೋದೇ ನನ್ನ ಡಿಗ್ರಿ ಕಾಲೇಜ್ ಲೈಫ್ ಅಂತಲೇ ಹೇಳ್ತೀನಿ. ಸೊ ನಂಗೆ ಇದರಲ್ಲಿ ತುಂಬ ಮೆಮೊರೀಸ್ ಇದೆ ಆ್ಯಂಡ್ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ. ಆ ಗ್ರೂಪ್ ಈಗೂ ಕೂಡ ಕಂಟಿನ್ಯೂ ಇದೆ. ಸೊ ಅದೇ ನನಗೊಂದು ದೊಡ್ಡ ಖುಷಿ. ನಾವು ಫಸ್ಟ್ ಇಯರ್ ಹೋದಾಗ ಯಪ್ಪ ಹೆಂಗಿರುತ್ತೆ ಕಾಲೇಜು, ಹೆಂಗೆ ಸಿಗ್ತಾರೆ ಫ್ರೆಂಡ್ಸು ಅನ್ನೋ ಒಂದು ಟೆನ್ಷನಲ್ಲೇ ಇದ್ವಿ. ಸೊ ಫಸ್ಟ್ ಇಯರ್ ಹೆಂಗೋಯ್ತು ಅಂತ ಗೊತ್ತಿಲ್ಲ. ನೆಕ್ಸ್ಟು ಸೆಕೆಂಡ್ ಇಯರ್ಗೆ ನೆಕ್ಸ್ಟ್ ಫಸ್ಟ್ ಫ್ಲೋರಿಗೆ ಬಂದ್ವಿ. ಸೊ ನಮ್ಮ ಕ್ಲಾಸ್ ರೂಮ್ ತೋರಿಸ್ತೀನಿ. ನೆಕ್ಸ್ಟ್ ಇದು ಲೈಬ್ರರಿ. ನೆಕ್ಸ್ಟ್ ಲಾಸ್ಟ್ ರೂಮಲ್ಲಿರೋದೆ ನಮ್ಮ ಸೆಕೆಂಡ್ ಇಯರ್. ಸೊ ಹಾಗೆ ಹೋಗ್ತಾ ಮಿಡಲಲ್ಲಿ ಸ್ಟಾಫ್ ರೂಮ್ ಇತ್ತು. ಸೊ ಸ್ಟಾಫ್ ರೂಮಲ್ಲಿ ಟೀಚರ್ಸ್ಗಳೆಲ್ಲ ಇದ್ದರು. ಸೊ ನಮ್ಮ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೋದ್ವಿ. ಸೊ ಸ್ಟಾಫ್ ರೂಮಲ್ಲಿ ನಾವು ಪ್ರತಿ ಸರಿ ಹೋಗ್ತಿದ್ದಿದ್ದೆ ಬೈಸ್ಕೊಳ್ಳೋಕ್ಕೆ ಗೈಸ್, ಅಷ್ಟು ತರಲೆ ಮಾಡ್ತಾಯಿದ್ವಿ. ನಮ್ಮ ಸೆಕೆಂಡ್ ಇಯರ್ ಡಿಗ್ರಿ ಅಂತೂ ತುಂಬ ಅಂದರೆ ತುಂಬ ಮೆಮೊರೇಬಲ್ ಆಗಿತ್ತು. ಯಾಕೆ ಅಂದರೆ ನಾವು ಏನೇ ತಲಹರಟೆ ಮಾಡಿದ್ರು ಅದು ಸೆಕೆಂಡ್ ಇಯರಲ್ಲೇ ಜಾಸ್ತಿ. ಯಾವಾಗ ನೋಡಿದ್ರು ಕಂಪ್ಲೇಂಟ್ಸ್. ನಾವು ಕೂರ್ತಿದ್ದಿದ್ದೆ ಲಾಸ್ಟ್ ಬೆಂಚು. ಸೊ ಯಾವಾಗ ನೋಡಿದ್ರು ಲಾಸ್ಟ್ ಬೆಂಚ್ ಕಂಪ್ಲೇಂಟ್, ಆ 2 ಬೆಂಚಸ್ ಕಂಪ್ಲೇಂಟ್ ಅಂತಲೇ ಕೇಳಿರೋದು. ಸೊ ನಮ್ಮದು ಲೀಜರ್ ಪೀರಿಯಡ್ ಅಥವಾ ಫ್ರೀ ಪೀರಿಯಡ್ ಇದ್ದಾಗ ಆ ಕಿಟಕಿ ಹತ್ರ ಹೋಗಿ ನೋಡ್ತಿದ್ವಿ. ಸೊ ಯಾರೋ ಬರ್ತಿದ್ರು ಹೋಗ್ತಿದ್ರು ಕಾಣ್ತಿತ್ತು ಮೇಲ್ಗಡೆ ಆ ಕಿಟಕಿಲಿ. ಫ್ರೆಂಡ್ಸ್, ನಾವಿಲ್ಲೇ ಸೆಕೆಂಡ್ 2 ಬೆಂಚ್ ನಮ್ಮ ಗ್ಯಾಂಗ್ ಹಿಂಗೆ ಕೂರ್ತಾ ಇತ್ತು. ಇಲ್ಲಿ ನಿಂತ್ಕೊಂಡು ಬಿ.ಕಾಮ್ ಹುಡುಗಿರು ನೋಡ್ತಿದ್ರು, ಯಾರು ಬರ್ತಾರೆ ಯಾರು ಬರಲ್ಲ, ಬರೀ ಇದನ್ನೇ ಮಾಡ್ತಿದ್ದಾಗ ಫ್ರೆಂಡ್ಸ್. ಎಲ್ಲ ಸುಳ್ಳು ಫ್ರೆಂಡ್ಸ್. ಈ 2 ಬೆಂಚ್ ನಮಗೆ ಎಲ್ಲ ಆಗಿತ್ತು. ಒಂದು ಮಲ್ಕೊಳಕ್ಕೆ ಬೆಡ್ ಆಗಿತ್ತು, ನೆಕ್ಸ್ಟ್ ಡೈನಿಂಗ್ ಟೇಬಲ್ ಆಗಿತ್ತು, ಓದ್ಕೊಳ್ಳೋದಿದ್ರೆ ಓದ್ಕೋಬೋದಿತ್ತು, ಎವ್ರಿಥಿಂಗ್. ನಮ್ಮ ಗ್ರೂಪಲ್ಲಿ ಒಂದು 9 ಮೆಂಬರ್ಸ್ ಇದ್ವಿ. ಅದರಲ್ಲಿ 2 ಹುಡುಗರು, ಜಯಂತ್ ಮತ್ತು ಸಂಜಯ್ ಅಂತ. ಸೊ ನಾವು ಊಟ ಮಾಡೋಕ್ಕೆ ಎಲ್ಲರೂ ಒಟ್ಟಿಗೆ ಕೂರ್ತಿದ್ದು. ಆ ಕಡೆ ಈ ಕಡೆ 2 ಸೇರಿ ಒಂದು ಟೇಬಲ್ ಮಧ್ಯೆ ಇತ್ತಲ್ಲ, ಅದನ್ನೇ ಡೈನಿಂಗ್ ಟೇಬಲ್ ಥರ ಆಗಿತ್ತು. ಸೊ ಊಟ ಮಾಡುವಾಗಂತೂ ಯಾರೂ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಪ್ರತಿಯೊಬ್ಬರದ್ದು ಬಾಕ್ಸ್ ಓಪನ್ ಆಗ್ತಿತ್ತು. ಅವ್ರ ಬಾಕ್ಸಿಗೆ ಇವ್ರ ಕೈ ಹಾಕು, ಇವ್ರು ತಿನ್ನು, ಅವ್ರು ತಿನ್ನು, ಇದೇ ಆಗ್ತಿತ್ತು. ಸೊ CC ಕ್ಯಾಮ್ರಾದಲ್ಲಿ ನೋಡಿ ಹೇಳೋರು ಗೈಸ್, ಇವ್ರು ಎಷ್ಟು ಚೆನ್ನಾಗಿ ಕುತ್ಕೊಂಡು ಊಟ ಮಾಡ್ತಾರೆ ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಊಟ ಮಾಡ್ತಿದ್ವಿ. ಸೊ ಯಾರೇ ಬಂದ್ರೂ ಅವರಿಗೂ ಒಂದು ತುತ್ತು ತಿನ್ನಿಸೋದು ಹಿಂಗೆ. ಗೈಸ್, ಇದೆ ನಮ್ಮ ಫೈನಲ್ ಇಯರ್ ಕ್ಲಾಸ್ ರೂಮ್. ಆ್ಯಕ್ಚುಲಿ ನಾವು ಫೈನಲ್ ಇಯರಲ್ಲಿ ತುಂಬ ಒಳ್ಳೆ ಸ್ಟೂಡೆಂಟ್ ಆಗಬೇಕು ಅಂತ ಫಸ್ಟ್ ಬೆಂಚಲ್ಲೇ ಕೂರ್ತಿದ್ವಿ. ಇಲ್ಲೇ ನಾವು ಫಸ್ಟ್ ಬೆಂಚಲ್ಲಿ ಕೂರ್ತಿದ್ವಿ. ಫೈನಲ್ ಇಯರ್ ಕ್ಲಾಸ್. ಗೈಸ್, ಆ್ಯಕ್ಚುಲಿ ಕಾಮಿಡಿ ಏನಂದರೆ, ಇವನು ಲಾಸ್ಟಲ್ಲಿ ಹೋಗಿ ಕೂರ್ತಿದ್ದ. ನಮ್ಮ ಪರ್ಫಾರ್ಮ್ ಸರ್ ಅಂತ ಇದ್ದರು. ಅವರೆಲ್ಲರನ್ನ ಕರೆದು ಫಸ್ಟ್ ಬೆಂಚಲ್ಲಿ ಕೂರಿಸ್ತಿದ್ರು. ಎಲ್ಲರಿಗೂ ಫಸ್ಟ್ ಬೆಂಚಲ್ಲಿ ಕೂರಿಸ್ತಾಯಿದ್ರು. ಎಕ್ಸ್ಪೆಷಲಿ ಬಾಯ್ಸ್. ಲಾಸ್ಟ್ ಬೆಂಚಲ್ಲಿ ಯಾರೂ ಕೂರೋ ಹಂಗಿರಲಿಲ್ಲ. ಫಸ್ಟ್ ಬೆಂಚಲ್ಲಿ ಕೂರ್ತಿದ್ವಿ. ಸೆಕೆಂಡ್ ಇಯರಲ್ಲೂ ಅಷ್ಟೇ, ನಮ್ಮ ಲಾಸ್ಟ್ ಇರ್ತಿದ್ವಿ ಅಂದರೆ ಫಸ್ಟ್ ಬೆಂಚಲ್ಲಿ ಕೂರಿಸೋರು. ಈಗೂ ಅಷ್ಟೇ ಫೈನಲ್ ಇಯರ್ ಅವ್ರಿಗೆ ಒಟ್ಟು ಫಸ್ಟ್ ಬೆಂಚಲ್ಲಿ ಖಾಲಿ ಇರಬಾರ್ದು, ಫಸ್ಟ್ ಬೆಂಚ್ ಎಲ್ಲ ಫುಲ್ ಆಗಿರಬೇಕು. ಸೊ ನಾವೇನು ಮಾಡ್ತಿದ್ವಿ ಅಂತ CC ಕ್ಯಾಮ್ರಲ್ಲಿ ನೋಡ್ತಿದ್ರು. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋರು. ಸೊ ದಿಸ್ ಈಸ್ ಮೈ ಫೈನಲ್ ಇಯರ್ ಕ್ಲಾಸ್. ಈ ಕಾರಿಡಾರಲ್ಲಿ ನಾವು ಎಷ್ಟು ಹೊರಗಡೆ ನಿಂತಿದ್ದೀವೋ, ಲೇಟಾಗಿ ಬಂದು ಬೈಸ್ಕೊಂಡು, ಅಷ್ಟು ಮೆಮೊರೀಸ್ ಇದೆ. ಸುಮ್ಮನೆ ಅಲ್ಲಿ ಕುತ್ಕೊತಿದ್ವಿ ಅಲ್ಲಿ ಕೆಳಗಡೆ. ಅದು ಬಿಟ್ಟರೆ ಕ್ಲಾಸ್ ಬಂಕ್ ಮಾಡಿದ್ವಿ ಅಂದರೆ ಇಲ್ಲಿ ಮೇಲ್ಗಡೆ ಹೋಗ್ತಿದ್ವಿ, ಯಾರೂ ಇರ್ತಾ ಇರಲಿಲ್ಲ. ಆಡಿಟೋರಿಯಮ್ ಒಂದಿದೆ, ಆಡಿಟೋರಿಯಮಿಗೆ ಹೋಗ್ತಾಯಿದ್ವಿ. ಇದೆಯಾ? ನಾನು ಹೋಗ್ಬಿಟ್ಟೆ ನನ್ನ ಕಡೆ. ಗುರುವಾರ ಅಲ್ಲ ನಮಗೆ ಆ್ಯಕ್ಟಿವಿಟಿ ಮಾಡಿಸ್ತಿದ್ದು. ಸೊ ಆಡಿಟೋರಿಯಮ್ ಗೈಸ್. ಸೊ ನಮ್ಮ ಗುರುವಾರ ಆ್ಯಕ್ಟಿವಿಟಿ ಮಾಡಿಸ್ತಿದ್ರು, ನಾವಿಲ್ಲೇ ಬರ್ತಿದ್ವಿ. ನಮ್ಮ ಸೆಂಡ್ ಆಫ್, ಸೆಂಡ್ ಆಫ್, ಫ್ರೆಶರ್ಸ್
ಏನೇ ಪ್ರೋಗ್ರಾಮ್ ಇದ್ರೂ ನಾವು ಇಲ್ಲೇ ಮಾಡ್ತಾಯಿದ್ವಿ. ಸೊ ಡಿಗ್ರಿ ತುಂಬ ಮೆಮೊರಿ ಇದೆ. ಬಂಕ್ ಮಾಡಿ ಗಾಯ್ಸ್ ಇಲ್ಲೇ ಇರ್ತಿದ್ವಿ ನಾವು. ಇಲ್ಲೇ ಬಂಕ್ ಮಾಡಿ ಇದೇ ಜಾಗದಲ್ಲೇ ಕೂತ್ಕೊಂಡು ಇಲ್ಲಿ ಆ್ಯಕ್ಚುಲಿ CC ಕ್ಯಾಮ್ರಾ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಯಾರ ಬಂದರೆ ಇಲ್ಲಿ ನೋಡ್ತಿದ್ವಿ. ಇಲ್ಲಿ ಎಲ್ಲೂ CC ಕ್ಯಾಮ್ರಾ ಇಲ್ಲ. ಸೊ ನಾವು ಬಂಕ್ ಮಾಡಿ ಕೂರ್ತಿದ್ದಿದ್ದೆ ಜಾಸ್ತಿ ಇಲ್ಲಿ. ಅದು ಬಿಟ್ಟರೆ ಪಾರ್ಕ್. ಹಾಯ್ ಹಾಯ್, ಹೆಂಗಿದ್ದೀರಾ? ಹೆಂಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಹಾಂ ಸೂಪರ್, ಎಲ್ಲರೂ ಸೂಪರ್. ಹೆಂಗೆ ನಡೀತಿದೆ ಈ ಕಾಲೇಜು? ನಾವಿದ್ದಾಗ ಚೆನ್ನಾಗಿತ್ತಾ ಈಗ ಬಂದಿತ್ತು? ಅಯ್ಯೋ, ಈಗ ಯಾತ್ಕೋಬೇಡ, ಸುಮ್ಮನೆ ಸಾಕಾಗೋಗೈತಿ. ನೋಡಿ ಗೈಸ್ ನಮ್ದು ಎಷ್ಟು ಒಳ್ಳೆ ಬ್ಯಾಚು ಅಂತ. ತಲೆ ಕೆಟ್ಟೋಗಚ್ಚಿ ನಂಗೆ ನೋಡಿ, ಗಂಟ್ಲೆ ಹೋಗ್ಬಿಟ್ಟೈತಿ. ನೋಡ್ರಿ ಎಷ್ಟು ಸುಸ್ತಾಗ್ತಾ ಇರೋದು. ಕುಯ್ಯಿ 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 ಕುಯ್ಯಿ. ನಾವು ಆಂಟಿ ಕಾಟ ಕೊಡ್ತಿದ್ವಿ, ಆದರೆ ಎಲ್ಲರಿಗೂ ಕಾಟ ಕೊಡ್ತಿರ್ಲಿಲ್ಲ. ಅಷ್ಟಾದ್ರೆ ಜಾಸ್ತಿ ಆಯ್ತು. ನಮ್ಮ ಜಯಮಂಟಿ ಇವರೇ ನೋಡ್ರಿ, ನಾವು ಕಾಡಿಸ್ತಿದ್ವಿ ಜಾಸ್ತಿ ಇವರಿಗೆ. ಗಾಯ್ಸ್ ಇದು ನಮ್ಮ ಲ್ಯಾಬ್. ಕೆಳಗಡೆ ಫಿಸಿಕ್ಸ್, ಮೇಲ್ಗಡೆ ಕೆಮಿಸ್ಟ್ರಿ, ನೆಕ್ಸ್ಟ್ ಬಾಟ್ನಿ ಆ್ಯಂಡ್ ಝುವಾಲಜಿ. ಸೊ ಗಾಯ್ಸ್ ಕ್ಲಾಸಿಂದ ಬಂದ ತಕ್ಷಣ ಸೆಕೆಂಡ್ ಇಯರಲ್ಲಿ ಸೀದಾ ಪಾರ್ಕಿಗೆ ಹೋಗ್ತಾಯಿದ್ವಿ. ಸೊ ಇದಾಗಿತ್ತು ನನಗೆ ಸ್ಪೆಷಲ್ ಆಗಿರೋಂತಹ ವ್ಲಾಗ್, ಮೈ ಕಾಲೇಜ್. ಸೊ ಡಿಗ್ರಿ ಲೈಫ್ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇದು ನನಗೆ ಸ್ಪೆಷಲ್ಲು. ನಾವು ಕಾಲೇಜ್ ಮುಗಿಸ್ಕೊಂಡು ಹೋಗಿ ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು. ಸೊ ಸ್ವಾಮಿ ಹೋಟೆಲ್ಗೆ ಹೋದ್ವಿ. ಸ್ವಾಮಿ ಹೋಟೆಲ್ಗೆ ಹೋಗಿ ಹೋಳಿಗೆ ಊಟ ತಿಂದ್ವಿ. ತುಂಬ ಚೆನ್ನಾಗಿತ್ತು ಕೂಡ. ನಮ್ಮ ಶಿಕಾರ್ಪುರದಲ್ಲಿ ಆ್ಯಕ್ಚುಲಿ ಸ್ವಾಮಿ ಹೋಟೆಲ್ಲು ತುಂಬ ಫೇಮಸ್ಸು. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡೋ ಸಮಯ. ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.